ಎಲ್ಲ ನೋಡಿ 5 ವಾಹನಗಳು ಐದು ವಾಹನಗಳು ಈಗ ಬರ್ತಾ ಇರುವಂತ ದರ್ಶನ್ ಇರುವಂತ ವಾಹನ ಈಗ ಬರ್ತಿದೆ. ಈಗ ನಾವೀಗ ಗಮನಿಸ್ತಾ ಇದೀವಿ ನೋಡಿ ಅಲ್ಲಿ ಪೊಲೀಸರು ನೋಡಿ ದರ್ಶನ್ ಈಗ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ತೆರಳಿದ್ದಾರೆ. ಸರ್ ನೋಡಿ ಒಂದು ಕಡೆ ಪರಪ್ಪನ ಅಗ್ರಹಾರದ ಒಳಗಡೆ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ. ನೋಡಿ ಈಗ ಅಲ್ಲಿ ದೃಶ್ಯವನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಇಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸರು ಯಾರನ್ನು ಕೂಡ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಕೇವಲ ಪೊಲೀಸ್ ವಾಹನಗಳನ್ನ ಹೊರತುಪಡಿಸಿ ಯಾವುದೇ ಮಾಧ್ಯಮಗಳ ವಾಹನವನ್ನು ಕೂಡ ಒಳಗಡೆ ಬಿಟ್ಟಿಲ್ಲ. ಜೊತೆಗೆ ಬೇರೆ ಯಾರನ್ನು ಕೂಡ ನೋಡಿ ಅಲ್ಲಿ ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ ತೋರಿಸೋದಕ್ಕೆ ಸ್ವಲ್ಪ ಜಾಗ ಬಿಡಿ ಸರ್. ನೋಡಿ ಎಷ್ಟು ಜನ ಸೇರಿದ್ದಾರೆ ಅಲ್ಲಿ ಪರಪ್ಪನ ಅಗ್ರಹಾರದ ಮುಂಭಾಗ ಕೇಂದ್ರ ಕಾರಾಗೃಹದ ಮುಂಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಮತ್ತೊಂದು ಕಡೆ ನೋಡಿ ಇಲ್ಲಿ ಪೊಲೀಸರು ಎಲ್ಲರನ್ನು ಕೂಡ ಕಳಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ಆ ಬದಿಯಲ್ಲಿ ಅಲ್ಲಿ ನಿಂತಿದ್ದಾರೆ ನೋಡಿ. ಆ ಭಾಗದಲ್ಲಿ ಕೂಡ ಒಂದಷ್ಟು ಜನ ನಿಂತಿದ್ದಾರೆ. ಈ ಭಾಗದಲ್ಲಿ ನೋಡಿ ಅಲ್ಲೆಲ್ಲ ನಿಂತು ಅಲ್ಲಿ ನೋಡಿ ಅಲ್ಲಿ ಪೊಲೀಸರು ಕಳಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ದರ್ಶನ್ 13 ವರ್ಷಗಳ ಬಳಿಕ ಮತ್ತೆ ವಾಪಸ್ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಬಂದಿರುವಂಥದ್ದು. ನೋಡಿ ಇಲ್ಲಿ ಜನ ಇದ್ದಾರೆ ನೋಡಿ. ಇಲ್ಲಿ ಜನ ನೋಡಿ ಇಲ್ಲಿ ಕಣ್ಣೀರು ಹಾಕ್ತಿದ್ದಾರೆ ನೋಡಿ. ಕೆಲವರು ಇಲ್ಲಿ ಕಣ್ಣೀರು ಹಾಕ್ತಿರುವಂಥ ದೃಶ್ಯ ನೋಡಿ. ದರ್ಶನ್ ಜೈಲಿಗೆ ಹೋದ್ರು ಅಂತೇಳಿ ಕಣ್ಣೀರನ್ನ ಹಾಕ್ತಿದ್ದಾರೆ ಅಭಿಮಾನಿಗಳಲ್ಲಿ. ಮಹಿಳೆಯೊಬ್ಬರು ಕಣ್ಣೀರು ಹಾಕ್ತಿದ್ದಾರೆ ನೋಡಿ. ಅವರನ್ನ ಕಳಿಸುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ನೋಡಿ. ಗಾಡಿಗಳನ್ನ ಕೂಡ ಕಳಿಸ್ತಾ ಇದ್ದಾರೆ ಎಲ್ಲರನ್ನು ಕೂಡ ನೋಡಿ. ಪೊಲೀಸರು ನೋಡಿ ಪಾಪ ಮಹಿಳೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಣ್ಣೀರನ್ನ ಹಾಕ್ತಿದ್ದಾರೆ. ಕಣ್ಣೀರು ಹಾಕ್ತಾನೆ ಅವರು ತೆರಳ್ತಾ ಇದ್ದಾರೆ. 13 ವರ್ಷ ಮತ್ತೊಮ್ಮೆ ದರ್ಶನ್ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ನೋಡಿ. ಪೊಲೀಸರು ಅವರನ್ನ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎರಡೂ ಭಾಗದಲ್ಲೂ ಕೂಡ ಗಮನಿಸಬಹುದು ನಾವು. ಆ ಭಾಗದಲ್ಲೂ ಜನ ಸೇರಿದ್ದಾರೆ, ಈ ಭಾಗದಲ್ಲಿರುವಂತ ಜನರನ್ನ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಆ ಮಹಿಳೆ ಇನ್ನೂ ಕೂಡ ಹೇಳ್ತಾ ಇದ್ದಾಳೆ ದರ್ಶನ್ ಜೈಲಿಗೆ ಹೋದ್ರು ಅಂತೇಳಿ. ಆದ್ರೆ ಯಾಕೆ ಹೋದ್ರು ಅಂತೇಳಿ ಆ ಮಹಿಳೆ ಗೊತ್ತಿಲ್ಲ. ಇವತ್ತು ರೇಣುಕಾ ಸ್ವಾಮಿ ಅವರ ಕುಟುಂಬಸ್ಥರು ಇದೇ ರೀತಿ ಕಣ್ಣೀರನ್ನ ಹಾಕ್ತಿದ್ದಾರೆ. ಆ ಕುಟುಂಬದ ಕಣ್ಣೀರನ್ನ ಈ ಮಹಿಳೆ ಒಮ್ಮೆ ನೋಡಿದ್ರೆ ಇವತ್ತು ಆ ಅಮ್ಮ ಕಣ್ಣೀರನ್ನ ಹಾಕ್ತಾ ಇರಲಿಲ್ಲ. ಇವತ್ತು ಅವರ ಪತ್ನಿ ಗರ್ಭಿಣಿ ಆಗಿದ್ದಾರೆ. ರೇಣುಕಾ ಸ್ವಾಮಿ ಪತ್ನಿ ಬರ್ಬರವಾಗಿ ಕೊಲೆ ಮಾಡಿದ್ರು. ಮೆಗ್ಗಾರ್ ಮೆಷಿನ್ಗಳನ್ನು ಹಾಕಿ ನೋಡಿ. ಮೆಗ್ಗಾರ್ ಮೆಷಿನ್ಗಳನ್ನು ಇಟ್ಟುಕೊಂಡು ಮೆಗ್ಗಾರ್ ಮೆಷಿನ್ನ ಮೂಲಕ ಕರೆಂಟ್ ಶಾಕ್ ಕೊಟ್ಟು ಚಿತ್ರಹಿಂಸೆ ಕೊಟ್ಟು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ ಆರೋಪದ ಕಾರಾಗೃಹಕ್ಕೆ ಸೇರಿದ್ದಾರೆ. ನೋಡಿ ಈಗ ಹೋಗಿದಂತ ವಾಹನ ದರ್ಶನ್ ನನ್ನ ಟೀಮ್ ಏನು ಹೋಗಿತ್ತಲ್ಲ ಅವ್ರನ್ನ ಬಿಟ್ಟು ವಾಪಸ್ ಹೋಗ್ತಾ ಇರುವಂತ ದೃಶ್ಯವನ್ನು ನೋಡಿ. ಪಾಪ ಅವ್ರಿಗೆ ಪೊಲೀಸರಿಗೆ ಈಗ ಬಿಟ್ಟು ವಾಪಸ್ ತೆರಳುತ್ತಾರೆ ನೋಡಿ. ಅಲ್ಲಿ ಜನರನ್ನ ನೋಡಿ. ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ ತೋರಿಸೋದಕ್ಕೆ ನೋಡಿ. ಇಲ್ಲಿ ನಿಂತಿದ್ದಾರೆ ಎಲ್ಲ ಕಡೆ ನಿಂತಿದ್ದಾರೆ. ದರ್ಶನ್ ಜೈಲಿಗೆ ಹೋಗ್ತಾರಂತೆ ಮಾಡಿರುವ ಕೆಲಸಕ್ಕೆ ಮಾಡಿರುವ ತಪ್ಪಿಗೆ ಈಗ ಜೈಲಿಗೆ ಹೋಗಿರುವಂಥದ್ದು. ಆದರೂ ಕೂಡ ಕಣ್ಣೀರನ್ನು ಹಾಕ್ತಿದ್ದಾರೆ. ಇಲ್ಲೊಂದಷ್ಟು ಜನ ಬಂದು ಕಣ್ಣೀರನ್ನು ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲೆಲ್ಲ ನಿಂತಿದ್ದಾರೆ. ಪೊಲೀಸರು ಅವರನ್ನು ಕಳುಹಿಸಿಕೊಡುವಂಥ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಮೊಬೈಲಲ್ಲಿ ವಿಡಿಯೋಗಳನ್ನು ಮಾಡಿಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ದರ್ಶನ್ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ, ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿರುವಂಥ ಸೆಂಟ್ರಲ್ ಜೈಲಲ್ಲಿ ಈಗ ಬಿಟ್ಟು ಆ ವಾಹನ ಕೂಡ ಹೋಯ್ತು. ಈಗ ಅಲ್ಲಿಂದ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಕರೆದುಕೊಂಡು ಕೋರ್ಟ್ಗೆ ಬಂದು 5ನೇ ACMM ಕೋರ್ಟ್ನಲ್ಲಿ ಅಲ್ಲೆಲ್ಲ ಮುಕ್ತಾಯ ಆದ ಬಳಿಕ ಅಲ್ಲಿಂದ ನೇರವಾಗಿ ಕರೆದುಕೊಂಡು ಬಂದಿದ್ದಾರೆ ನೋಡಿ. 3 ಗಂಟೆಗೆ ಈ ಒಂದು ಆರಂಭ ಆಗಿದ್ದು ಈಗ ಸಮಯ 6 ಗಂಟೆ 5 ಗಂಟೆ ನೋಡಿ. ಈಗ ಟೈಮ್ ನೋಡಿ 5 ಗಂಟೆ. 2 ಗಂಟೆಯಲ್ಲಿ ಎಲ್ಲವೂ ಮುಗಿದೋಯ್ತು.
ಮಾಡಿದ ತಪ್ಪಿಗೆ 2 ಗಂಟೆಯಲ್ಲಿ ಜೈಲು ಸೇರಿದ್ದಾರೆ. ಇಷ್ಟು ದಿನ ಕಸ್ಟಡಿಯಲ್ಲಿ ಇರಿಸಿಕೊಂಡು ಪೊಲೀಸರು ಮಹತ್ವದ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ದಾರೆ, ಅದರ ಜೊತೆಯಲ್ಲಿ ಸೈಂಟಿಫಿಕ್ ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕಿದ್ದಾರೆ.